17. ಓಕೆ, ಸೊ ಈಗ ನೆಕ್ಸ್ಟ್ ಪಾಠ ನಮ್ಮದು ಡೈಗ್ರಾಫ್ಸ್. ಓಕೆ, ಡೈಗ್ರಾಫ್ಸ್ ಅದು ಕಾನ್ಸನೆಂಟ್ ಡೈಗ್ರಾಫ್ಸ್. ಈಗ ಎಲ್ಲ ಪದಗಳನ್ನು ನೆನ್ಪಿಟ್ಕೋಬೇಕಾ, ಪಾಠಗಳ ಹೆಸರು ನೆನ್ಪಿಟ್ಕೋಬೇಕಾ ಅಂತ ಕೇಳಿದ್ರೆ ಇಲ್ಲ, ನೆನ್ಪಿಟ್ಕೊಂಡ್ರೆ ಒಳ್ಳೇದು. ನೆನ್ಪಿಟ್ಕೊಳ್ಳೋಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಅದು ಹೋಗ್ತಾ ಹೋಗ್ತಾ ನೆನಪಿರುತ್ತೆ. ಬರೀರಿ, ಪದೇ ಪದೇ ಪಾಠ ಏನು ಅನ್ನೋದನ್ನು ಬರ್ಕೊಳ್ಳಿ, ಒಂದು ಪೇಜಲ್ಲಿ ಬರ್ಕೊಳ್ಳಿ ಯಾವ್ಯಾವ ಪಾಠ ಆಗಿದೆ. ಇದು ಇಂಥ ದಿನ ಈ ಪಾಠ ಆಯಿತು, ಇಂಥ ದಿನ ಈ ಪಾಠ ಆಯಿತು, ಫಸ್ಟ್ ಪಾಠ ಇದು, ಸೆಕೆಂಡ್ ಪಾಠ ಇದು, ಥರ್ಡ್ ಪಾಠ ಇದು, ಅವಾಗ ಹೆಸರು ನಿಮಗೆ ನೆನಪಿರುತ್ತೆ. ಓಕೆ, ನಾವು ನೆಕ್ಸ್ಟ್ ಪಾಠ ಯಾವುದು ಅಂತ ಹೇಳಿದ್ರೆ ಇದು ಡೈಗ್ರಾಫ್ಸ್. ಅದು ಕಾನ್ಸನೆಂಟ್ ಡೈಗ್ರಾಫ್. ಕಾನ್ಸನೆಂಟ್ ಅಂದ್ರೆ ವ್ಯಂಜನ, ಡೈಗ್ರಾಫ್ ಅಂದರೆ ಎರಡು ಅಕ್ಷರಗಳಿರ್ತವೆ, ಒಂದು ಉಚ್ಚಾರಣೆ. ಎರಡು ಅಕ್ಷರಗಳು ಒಂದು ಉಚ್ಚಾರಣೆ. ಇದು ಇಂಗ್ಲೀಷಲ್ಲಿ ಮಾತ್ರ ಇರೋದು, ಕನ್ನಡದಲ್ಲಿ ಇಲ್ಲ. ಉದಾಹರಣೆಗೆ ಎರಡು ಅಕ್ಷರಗಳು, ಇಲ್ಲಿ ಪ ಇದೆ, ಕೆಳಗಡೆ ರ ಇದೆ. ಇಲ್ಲಿ ಪ ಅಕ್ಷರ ಇದೆ, ಒಂದು ಸಂಪೂರ್ಣ ಅಕ್ಷರ. ಇಲ್ಲಿ ರ, ಇದು ಒತ್ತಕ್ಷರ. ಇವೆರಡು ಸೇರಿದ್ರೆ ಏನು ಬರುತ್ತೆ ನಿಮಗೆ? ಪ್ರ ಅಂತಾನೆ ಬರುತ್ತೆ ಅಲ್ವಾ? ಎರಡು ಅಕ್ಷರ ಸೇರಿದ್ರೆ ಪ್ರ. ಅಲ್ಲಿ ಸೌಂಡ್ ಎಷ್ಟು ಕೇಳಿಸ್ತಾ ಇದೆ? ಸೌಂಡ್ ಅಂದ್ರೆ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಫೋನಿನ್ ಎರಡು ಸೌಂಡ್ ಕೇಳಿಸ್ತಾ ಇದೆಯಾ? ಓಕೆ, ಅದೇ ಥರ ಈಗ ಉದಾಹರಣೆಗೆ ಇದು ಕಷ್ಟ ಅಂತ ಇರಲಿ, ಇದು ಕ, ಇದು ಸ್ಟ. ಸೊ ಇಲ್ಲಿ ಸ್ಟ 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 ಎರಡು ಸೌಂಡ್ ಇದೆ, ಮತ್ತೆ ಎರಡು ಸೌಂಡ್ ಇದೆ, ಸ್ಟ. ಬಟ್ ಇಂಗ್ಲೀಷಲ್ಲಿ ಕೆಲವು ಅಕ್ಷರಗಳು ಕೂಡುತ್ತೆ, ಎರಡು ಒಟ್ಟಿಗೆ ಬರಿಬೇಕು, ಆದರೆ ಅದರ ಉಚ್ಚಾರಣೆ ಒಂದೇ ಸೌಂಡು. ಉದಾಹರಣೆಗೆ CH ಅಂತ ಒಂದು ಕಾಂಬಿನೇಷನ್ ಇದೆ. ಸಿ ಉಚ್ಚಾರಣೆ ಏನು, H ಉಚ್ಚಾರಣೆ ಸಪರೇಟ್ ಆಗಿ ನಾವು ಮಾಡಿದ್ರೆ ಸಿ ಉಚ್ಚಾರಣೆ H ಉಚ್ಚಾರಣೆ ಸಿ ಉಚ್ಚಾರಣೆ. ಸಿ ಇದು ಸಪರೇಟ್ ಆಗಿ ನಾವು ಉಚ್ಚಾರಣೆ ನೋಡೋದಾದ್ರೆ, H ಸಪರೇಟ್ ಆಗಿ ನೋಡೋದಾದ್ರೆ, ಇವೆರಡನ್ನೂ ಸೇರಿಸಿದ್ರೆ ನಾವು ಈ ತರ ಕನ್ನಡದಲ್ಲಿ ಎಲ್ಲಾದ್ರೂ ನೋಡಿದ್ದೀರಾ? ಅದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಬಟ್ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಇದು ಅಂತ ಉಚ್ಚಾರಣೆ ಇದೆ. ಕನ್ನಡದಲ್ಲಿ ಇದಕ್ಕೇನು ಅಂದರೆ ಯಾವ್ಯಾವ ಪದಗಳು ಬರುತ್ತೆ ಕನ್ನಡದಲ್ಲಿ? ಚಮ್ಮಚ, ಚರಕ, ಚಾಳಿ, ಚತುರ, ಚ ಚ ಚ. ಇಂಗ್ಲಿಷಲ್ಲಿ ಅದು ಹೇಳಿದ್ನಲ್ಲ ಚಮ್ಮಚ ಅಂತ. ಚಮ್ಮಚ ಬೇರೆ, ಚಮಚ ಬೇರೆನಾ? ಓಕೆ, ಚಮಚ. ಸೊ ಈ ಶಬ್ದ ಚ ಚ ಚ ಅಂತ ಏನು ಹೇಳ್ತೀವಿ, ಅದಕ್ಕೆ ಇಂಗ್ಲಿಷಲ್ಲಿ ಅಕ್ಷರ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಚ ಅನ್ನೋ ಶಬ್ದ ಏನಿದೆ ಅದಕ್ಕೆ ಇಂಗ್ಲಿಷಲ್ಲಿ ಅಕ್ಷರ ಇಲ್ಲ. ಅದಕ್ಕೆ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿ ಮತ್ತು H ಎರಡು ಒಟ್ಟಿಗೆ ತಗೊಂಡು ಅದನ್ನು ಚ ಮಾಡಿದ್ದಾರೆ. ನಮಗೆ ಚ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು CH ಹಾಕಲೇಬೇಕು. ಎರಡು ಅಕ್ಷರ. ಇದೇನು ಸರ್ ಹೆಂಗಿದೆ ಅಂತ ಕೇಳಿದ್ರೆ ಅದು ಇರೋದೇ ಹಾಗೆ. ಇಂಗ್ಲೀಷ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಕನ್ನಡ ಥರ ಇಲ್ಲ ಅದು. ಓಕೆ, ಸೊ ಚ್ ಅಂತ ನೀವು ಉಚ್ಚಾರಣೆ ಬಂತು ಅಂತ ಹೇಳಿದ್ರೆ ಅಲ್ಲಿ CH ಫಸ್ಟ್ ಹಾಕ್ಬಿಡಿ. ಉದಾಹರಣೆಗೆ ಕ್ಯಾಟ್, ಶಿಪ್, ಶಾಪ್, ಆಮೇಲೆ ಚಕ್, ಚೆಕ್ ಇವೆಲ್ಲ ಬಂತಂದ್ರೆ CH ಫಸ್ಟ್ ಹಾಕ್ಬಿಡ್ಬೇಕು. CH. ಓಕೆ, ಹಾಗೆ CHಗೆ ಎರಡು ಸೌಂಡ್ ಇದೆ, ಒಂದು ಕ್, ಇನ್ನೊಂದು ಚ್ ಅಂತ. ಸೊ ಚ ಬಂತಲ್ಲ, ಮತ್ತೆ ಯಾಕೆ ನೋಡಿ ವಿಚಿತ್ರ ಅಂದರೆ ಇಂಗ್ಲೀಷಲ್ಲಿ ಕ್ ಅನ್ನೋ ಸೌಂಡಿಗೆ ಎಷ್ಟು ಥರ ಇದೆ ಗೊತ್ತಾ? ಒಂದು ತೋರಿಸ್ತೀನಿ. ಕನ್ನಡದಲ್ಲಿ ಒಂದೇ ಸೌಂಡು ಕ. ಓಕೆ, ಬಟ್ ಇಂಗ್ಲೀಷಲ್ಲಿ ಇದಕ್ಕೆ ಒಂದು ಸಿ ಅಥವಾ ಕೆ ಅಥವಾ
CK ಎರಡು ಒಟ್ಟಿಗೆ ಬರ್ಬೋದು, ಅಥವಾ ಇದು ಈಗ ಹೇಳಿದ್ನಲ್ಲ CH ಅಥವಾ Q. ಇದಕ್ಕೆ ಇಂಗ್ಲೀಷು ಸ್ವಲ್ಪ ಕಷ್ಟ ಅಂತ ಅನ್ಸೋದು, ಆದರೆ ಓದ್ತಾ ಕನ್ನಡ ನಮಗೆ ಓದಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಇತ್ತು. ಅದರದ್ದೇ ಆದ ರೂಲ್ಸು ಅದು ಎಲ್ಲಿ ಬರುತ್ತೆ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಬರುತ್ತೆ. ಓಕೆ, ಸೊ ಅಂತ ಬಂದಾಗ C ಬರಬಹುದು, K ಬರಬಹುದು, CK ಬರಬಹುದು, CH ಬರ್ಬೋದು, Q ಬರ್ಬೋದು. ಇವೆಲ್ಲ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅದಕ್ಕೆ ಪ್ಯಾಟರ್ನ್ ಇದೆ, ಇಲ್ಲೇ ಬರಬೇಕು, ಇದು ಬಂದಾಗ ಇದು ಬರುತ್ತೆ, ಇದು ಬಂದಾಗ ಇದು ಬರಲ್ಲ. ಅದು ನಿಮಗೆ ನೋಡಿದಾಗ ಓ ಅಷ್ಟೇನಾ ಅಂತ ಅನ್ಸುತ್ತೆ. ಓಕೆ, ಸೊ ಸರಿಯಾಗಿ ನಾವು ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ. ನಮಗೆಲ್ಲ ಇದೆಲ್ಲ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಅಂದರೆ ಯಾವುದು C ಎಲ್ಲಿ ಹಾಕಬೇಕು, K ಎಲ್ಲಿ ಹಾಕಬೇಕು, CK ಎಲ್ಲ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಾವು ಸುಮ್ಮನೆ ಜಸ್ಟ್ ಓದ್ತಾ ಇದ್ದಿದ್ದಷ್ಟೇ. ಓಕೆ, ಸೊ ಇವಾಗ ನಿಮಗೆ ಪ್ಯಾಟರ್ನ್ ಇದೆ, ಇಲ್ಲಿ ಬಂದು ಹೀಗೆ 6 ಮಂತ್ಸಲ್ಲಿ ನೀವು ಇಂಗ್ಲೀಷ್ ಕಲಿಬೋದು ಅಂತ ಹೇಳಿದ್ರೆ ಇದನ್ನೆಲ್ಲ ಈಸಿಯಾಗಿ ಕಲಿಬೋದು ಅಲ್ವಾ. ಸೊ ನಾವು ಸುಮ್ಮನೆ ನಮಗೆ ಓದಲಿಕ್ಕೆ ಹೇಳ್ತಿದ್ವಿ, ನಾವು ಓದ್ತಾ ಇದ್ವಿ, ಬರಿತಾ ಇದ್ವಿ, ವರ್ಷಗಟ್ಟಲೆ ಬರೆದ್ವಿ, ಓದಿ ಎಷ್ಟೋ ವರ್ಷಗಳಾದಮೇಲೆ ನಮಗೆ ಕೆಲವು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಬರೀಲಿಕ್ಕೆ ಗೊತ್ತಾಗಿರೋದು. ಓಕೆ, ನಿಮಗೆ 6 ಮಂತ್ಸ್ ಅಲ್ಲ, ನಿಮಗೆ 3 ಮಂತ್ಸಲ್ಲೇ ಎಲ್ಲದೂ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸೊ ಈಗ CH ಬಂದಾಗ ಅಂತ ಬರುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಆಕ್ಟ್, ಆ್ಯಪ್, ಚಾಟ್, ಎಕ್, ಚೆಕ್, ಇಟ್, ಚಿಟ್, ಆಪ್, ಚಾಪ್, ಅಕ್, ಚಕ್. ಇಲ್ಲಿ ಕರೆಕ್ಟಾಗಿ ನೀವು ಉಚ್ಚಾರಣೆ, ವಾವೆಲ್ ಉಚ್ಚಾರಣೆ ಕರೆಕ್ಟಾಗಿ ಇರಬೇಕು. A, E, I, O, A. ಚಾಟ್, ಚೆಕ್, ಚಿಟ್, ಚಾಪ್, ಚಕ್. ಅಂದರೆ ಚಾಟ್, ಚೆ, ಚಿ, ಚಾಪ್, ಚ. ಚಾಟ್, ಚೆ, ಚಿ, ಚಾಪ್, ಚ. ಹಾಗೆ ನೆಕ್ಸ್ಟ್ ಇಲ್ಲಿ CH ಬಂದಾಗ ನಾನು ಕ ಬರುತ್ತೆ ಅಂತ ಹೇಳಿದ್ನಲ್ಲ, CH ಬಂದಾಗ ಕ ಎಲ್ಲಿ ಬರುತ್ತೆ, ಚ ಎಲ್ಲಿ ಬರುತ್ತೆ, ಅದು ಆಮೇಲೆ ನೋಡೋಣ. ಅದು ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ನೋಡಿ, ಕ ಆ ಕ್ಯಾರೆಕ್ಟರ್, ಕ ಎ ಕೆಮಿಸ್ಟ್ರಿ, ಕ ಎ ಕೆಮಿಸ್ಟ್ರಿ ಅಲ್ಲ ಕೆಮಿಕಲ್, ಸ್ಟ್ ಆ ಮಕ್ ಸ್ಟಮಕ್, ಇಲ್ಲಿ ಲಾಸ್ಟಿಗೆ ಬಂದಿದೆ. ಇಲ್ಲಿ ಆಂಕರ್, CH ಮಧ್ಯದಲ್ಲಿ ಬರ್ಬೋದು, ಲಾಸ್ಟಿಗೆ ಬರ್ಬೋದು, ಫಸ್ಟಿಗೆ ಬರ್ಬೋದು. ಫಸ್ಟಿಗೆ ಬಂದಾಗ ಆಲ್ಮೋಸ್ಟ್ ನಿಮಗೆ CH ಕ ಮತ್ತು ಚ ಅಂತ ಇರುತ್ತೆ. ಲಾಸ್ಟಿಗೆ ಬಂದಾಗ ಕಾಮನ್ ಆಗಿ ನಿಮಗೆ ಚ ಬರೋದು ಬಹಳ ಕಡಿಮೆ, ಕನೇ ಬರುತ್ತೆ. ಓಕೆ, ಅದು ಆಮೇಲೆ ನೋಡೋಣ. ನೆಕ್ಸ್ಟ್ CH ಆಯಿತು. CHದು ನಾನು 2 ಸೌಂಡ್ ಇದೆ ಅಂತ ಹೇಳಿದೆ, ನೋಡಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. CHಗೆ 2 ಸೌಂಡ್ ಇದೆ. ಡೈಗ್ರಾಫ್ ಅಂದ್ರೆ ಏನು? 2 ಅಕ್ಷರಗಳು ಸೇರಿ ಒಂದೇ ಉಚ್ಚಾರಣೆ ಬರೋದು. ಇಲ್ಲಿ 2 ಅಕ್ಷರ ಇದೆ, ಇದೊಂದು ಅಕ್ಷರ, ಇದೊಂದು ಅಕ್ಷರ, ಬಟ್ ಸೌಂಡ್ ಏನು ಒಂದೇ. CHಗೆ 2 ಥರ ಸೌಂಡ್ ಇದೆ, ಆದರೆ ಒಂದೇ ಸೌಂಡ್. ಅದು ಒಂದು ಕ್ ಅಂತ ಹೇಳಬೇಕು, ಇಲ್ಲ ಚ್ ಅಂತ ಹೇಳಬೇಕು. ಅಕ್ಷರ 2 ಇದೆ, ಉಚ್ಚಾರಣೆ 1. ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ನಾವು ಡೈಗ್ರಾಫ್ ಅಂತ ಹೇಳೋದು. ನೆಕ್ಸ್ಟ್ PH 2 ಅಕ್ಷರ ಇದೆಯಾ? ಈಗ ಪಿದು ಉಚ್ಚಾರಣೆ ಏನು? ರೈಟ್, ಪಿ ಉಚ್ಚಾರಣೆ ಪ. ಹೆಚ್ಚದು ಹ. ಇವೆರಡನ್ನು ನಾವು ಕೂಡಿಸಿದಾಗ ಏನಾಗುತ್ತೆ, ಈ ಥರ ಆಗಬೇಕು. ಅದನ್ನು ಓದಕ್ಕಾಗಲ್ಲ ಅಲ್ವಾ. ಬಟ್ ಇದು PHನ ನಾವು F ಸೌಂಡ್ ಹೇಳಬೇಕು. ಎಫ್ಗೆ ಏನು ಸೌಂಡ್ ಇದೆ? ಫ್ಯಾನ್, ಆಮೇಲೆ ಫ್ರಿಡ್ಜ್, ಆಮೇಲೆ ಆಮೇಲೆ ಇನ್ನೇನು ಹೇಳ್ಬೋದು? ಫ್ಯಾನ್, ಫ್ರಿಡ್ಜ್, ಫ್ರಾಗ್, ಅಲ್ವಾ. ಓಕೆ, ಈಗ ಬಟ್ ಕೆಲವು ಕಡೆ F ಸೌಂಡಿಗೆ PH ಹಾಕ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ. F ಸೌಂಡಿಗೆ PH ಹಾಕ್ತಾರೆ. ನೋಡಿ, ಇಲ್ಲಿ F ಇದೆ, ಇದು F ಹೇಳಿದ್ರೆ ಆಯಿತು. PH ಬದಲು FANTOM, ಫ್ಯಾಂಟಮ್. ಇದು ಹಾಗೆ F ಹಾಕಿ. ಫಿಲಾಸಫಿ, ಇದು F. ಫೋನ್, ಇದು ಇಲ್ಲಿ PH ಇದೆ. ಗ್ರಾಫ್, ಇದು ಫಾಸ್ಫರಸ್. ಸೊ P ಇದೆ, H ಇದೆ, ಬಟ್ ಅದು ಉಚ್ಚಾರಣೆ ಒಂದೇನೆ. ಯಾವುದು? ಎಫ್ದು ಉಚ್ಚಾರಣೆ ಏನು? ಫಾಸ್ಫರಸ್, ಫ್ಯಾಂಟಮ್, ಫಿಲಾಸಫಿ, ಫೋನ್, ಗ್ರಾಫ್, ಜಿಯೋಗ್ರಫಿ, ಫೋಟೋ, PHOTO, ಫೋಟೋ. ಓಕೆ, ರೈಟ್. ಅದು ಯಾಕೆ ಬರುತ್ತೆ ಅನ್ನೋದು ಈಗ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಅದು ಯಾಕೆ ಅಂತ ಹೇಳಿದ್ರೆ, ಕೆಲವು ಪದಗಳನ್ನು ಗ್ರೀಕ್ ಭಾಷೆಯಿಂದ ತಗೊಂಡಿದ್ದಾರೆ, ಕೆಲವು ಪದಗಳನ್ನು ಇಟಾಲಿಯನ್, ಕೆಲವು ಪದಗಳನ್ನು ಫ್ರೆಂಚ್ ಭಾಷೆ. ಸೊ ಈ ಗ್ರೀಕ್ ಪದಗಳನ್ನು ತಗೊಂಡಿರೋದು ಅದು PH F ಸೌಂಡು ಅಲ್ಲಿ ಹಾಕಲ್ಲ, PH ಹಾಕಬೇಕು. CH ಏನಿದೆ ಕ ಬರುತ್ತೆ. ಅದು ಈಗಲೇ ಹೇಳಿದ್ರೆ ನಿಮಗೆ ಅಷ್ಟು ಅರ್ಥ ಆಗಲಿಕ್ಕಿಲ್ಲ. ಅದು ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಇನ್ನೊಂದು 2 ತಿಂಗಳು ಆದಮೇಲೆ ಸ್ಪೆಲ್ಲಿಂಗ್ ರೂಲ್ಸ್ ಬರುತ್ತೆ, ಆವಾಗ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. PH ಎಲ್ಲಿ ಹಾಕಬೇಕು, CH ಎಲ್ಲಿ ಹಾಕಬೇಕು, ಯಾಕೆ PH ಹಾಕಬೇಕು, ಯಾಕೆ CH ಹಾಕಬೇಕು. ಓಕೆ.
ಈಗಲೇ ಬೇಡ. ಈಗ ಜಸ್ಟ್ ಈ ಥರ ಇದೆ ಡಯಾಗ್ರಾಫ್ಸ್ ಇದೆ, ಈ ಥರ ಬಂದಾಗ ನೀವು ಪಿ ಎಚ್ ಬಂದಾಗ ಅಂತ ಓದಬೇಕು. ನೆಕ್ಸ್ಟ್ ಬಂದು ಎಸ್ ಎಚ್. ಎಸ್ ಎಚ್ ನಾವು ಬಿಡಿಸೋದಾದ್ರೆ, ಎಸ್ ಮತ್ತೆ ಎಚ್ ಬಿಡಿಸೋದಾದ್ರೆ, ಎಸ್ ನೋಡಿ ಎಚ್ ಹ ಅಲ್ವಾ, ಸ ಕೆಳಗಡೆ ಹ ಆಗುತ್ತೆ. ಬಟ್ ಇದನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ, ಇದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಎಸ್ ಎಚ್ ಬಂದಾಗ ನಿಮಗೆ ಅಂತ ಹೇಳ್ಬೇಕು. ಸೊ ಎಸ್ ಎಚ್ಗೆ ಏನಿದೆ, ಎಸ್ ಎಚ್ ಬಂದಾಗ ಅಂತ ಹೇಳ್ಬೇಕು. ಆದ್ರೆ ಅಂತ ಬಂದಾಗ ಎಲ್ಲಾ ಕಡೆ ಎಸ್ ಎಚ್ ಹಾಕ್ಬೇಕಾ? ಇಲ್ಲ. ಎಸ್ ಎಚ್ ಬಂದಾಗ ಎಲ್ಲೆಲ್ಲಿ ಎಸ್ ಎಚ್ ಬರುತ್ತೆ ಅಲ್ಲೆಲ್ಲ ಅಂತ ಹೇಳಬೇಕು. ಆದರೆ ಬರೋ ಕಡೆ ಎಲ್ಲ ನಾವು ಎಸ್ ಎಚ್ ಹಾಕಬೇಕಾ ಅಂತ ಕೇಳಿದ್ರೆ ಇಲ್ಲ, ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಓಕೆ, ನೋಡಿ ಇದು. ಸೊ ಇದರಲ್ಲಿ ನಿಮಗೆ ಕಾಗುಣಿತ ಎಲ್ಲದಕ್ಕೂ ಬರಬೇಕು ಅಂತಿಲ್ಲ. ಸಿ ಎಚ್ಗೆ ಕಾಗುಣಿತದಲ್ಲಿ ನಿಮಗೆ ಎಲ್ಲ ಅಕ್ಷರಗಳು ಸಿಗ್ತವೆ. ಆಮೇಲೆ ಐ ಮೀನ್ ವರ್ಡ್ಸು ಹಾಗೆ ಇದ್ದಾವೆ. ಸಿ ಎಚ್ ಅಲ್ಲಿ ನಿಮಗೆ ಜಾಸ್ತಿ ವರ್ಡ್ಸ್ ಇದೆ. ಕ ಸಿ ಎಚ್ ಬಂದಾಗ ಕ ಬಂದಾಗ ಜಾಸ್ತಿ ವರ್ಡ್ಸ್ ಇಲ್ಲ. ಹಾಗೆ ಪಿ ಎಚ್ ಅಲ್ಲೂ ನಿಮಗೆ ಇದು ಸಿಗೋದಿಲ್ಲ, ಯಾವುದು ಕಾಗುಣಿತ ಸಿಗೋದಿಲ್ಲ. ಫ್ಯಾಫೆ ಫಿ ಫಾಫ ಅಂತ ಜಾಸ್ತಿ ಇಲ್ಲ. ಎಸ್ ಎಚ್ ಅಲ್ಲೂ ಜಾಸ್ತಿ ಏನಿಲ್ಲ. ಸೊ ಎಸ್ ಎಚ್ ಅಲ್ಲಿ ನೋಡಿ, ಎಸ್ ಎಚ್ ಎ ಶಾ ಶಾ ಶಾಲ್, ಶೆ ಶೆ ಶೆಲ್, ಶಿ ಶಿ ಶಿಪ್, ಶ ಶ ಶಾಪ್, ಶ ಶ ಶಪ್. ಸೊ ಎಸ್ ಎಚ್ ಅಲ್ಲಿ ನೀವೇನು ಹೇಳ್ಬೋದು? ಶಾ ಶೆ, ಮ್ಯೂಟ್ ಮಾಡ್ಕೊಳ್ಳಿ, ಸಾದಿಕ್ ಮ್ಯೂಟ್ ಮಾಡ್ಕೊಳ್ಳಿ. ಶಾ ಶೆ ಶಿ ಶ ಶ, ಶಾ ಶೆ ಶಿ ಶ ಶ, ಶಾಲ್ ಶಲ್ ಶಿಪ್ ಶಾಪ್ ಶಾಪ್. ನಾಲಿಗೆ ತಿರುಗದೇ ಇದ್ರು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಕನ್ನಡದಲ್ಲಿ ನಿಮಗೆ ಉಚ್ಚಾರಣೆ ಇರುತ್ತೆ. ಕನ್ನಡದಲ್ಲಿ ನಾನು ಏನೇ ಪದಗಳನ್ನು ಕೊಟ್ಟರು ನಿಮಗೆ ಅದು ನಿಮ್ಮ ಕೋರ್ಸ್ ಮುಗಿಯೋ ತನಕ ಎಲ್ಲದೂ ಅದರ ಕೆಳಗಡೆ ಕನ್ನಡದಲ್ಲಿ ಇರುತ್ತೆ. ಈ ಥರ ನೀವು ಕನ್ನಡದಲ್ಲೇ ತಪ್ಪು ಓದ್ಬಿಟ್ಟು ಉಚ್ಚಾರಣೆನ ಮಿಸ್ಟೇಕ್ ಮಾಡಿಕೊಂಡು ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ದೇನೆ ಕನ್ನಡದಲ್ಲೂ ತಪ್ಪು ಓದಿ ನಾನು ಚೆಕ್ ಅಂತ ಹೇಳಿದ್ರೆ ನೀವೇನೋ ಓದ್ಬಿಟ್ಟು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಬ್ಸರ್ವೇಷನ್ ಅಂದ್ರೆ ಏನು ಹೇಳಿ ಕನ್ನಡದಲ್ಲಿ? ಅಬ್ಸರ್ವೇಷನ್ ಕೇಳೋದು, ಕೇಳಿಸ್ಕೊಳ್ಳೋದು ಅಲ್ಲ, ಗಮನಿಸೋದು. ಫಸ್ಟು ಗಮನ ಕೊಡೋದು ಅಬ್ಸರ್ವೇಷನ್. ಗಮನಿಸೋದು, ಅರ್ಥ ಮಾಡ್ಕೊಳ್ಳೋದು. ನೀವು ಕೇಳಿಸ್ಕೊಳ್ಳೋದೇ ನೀವು ಕರೆಕ್ಟಾಗಿ, ಹೌದು, ಗಮನಿಸಿಕೊಂಡು ಅರ್ಥ ಮಾಡಿಕೊಳ್ಳುವುದು ಅಬ್ಸರ್ವೇಷನ್. ಗಮನಿಸು, ಅರ್ಥ ಮಾಡ್ಕೊ, ಗಮನಿಸಬೇಕು ಯಾವ್ದು ಅಂತ. ನೆಕ್ಸ್ಟು ಸಿ ಕೆ. ಸಿ ಕೆಯಲ್ಲಿ ಒಂದು ಅಕ್ಷರ ಯಾವ್ದಾದ್ರು ಸೈಲೆಂಟ್ ಮಾಡ್ಕೋಬಹುದು. ಸೊ ಸಿ ಕೆ ಎರಡು ಸೇರಿ ನಿಮಗೆ ಕ ಉಚ್ಚಾರಣೆ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ರ್ಯಾಕ್ ರ್ಯಾಕ್, ಪೆಕ್ ಪೆಕ್, ಪಿಕ್ ಪಿಕ್, ಬ್ಲಾಕ್ ಬ್ಲಾಕ್, ಡಕ್ ಡಕ್. ಈಗ ನಿಮ್ದೊಂದು ಪ್ರಶ್ನೆ ಇರುತ್ತೆ, ಯಾಕೆ ಎರಡು ಅಕ್ಷರ? ಒಂದೇ ಅಕ್ಷರ ಸಾಕಲ್ವಾ? ಒಂದೇ ಅಕ್ಷರ ಸಾಕು, ಬಟ್ ಎರಡು ಅಕ್ಷರ ಇರೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಸಿ ಕೆ ಎರಡು ಹಾಕ್ತಾರೆ. ಅದು ರೀಸನ್ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಗೊತ್ತಾಗುತ್ತೆ. ಓಕೆ, ಈಗಲೇ ಅವಸರ ಪಡೋದು ಬೇಡ. ನಾವು ನೆಕ್ಸ್ಟ್ ಜಿ ಎನ್. ಜಿ ಎನ್ ಬಂದಾಗ ಜಿ ಸೈಲೆಂಟ್ ಆಗಿರುತ್ತೆ, ಆಲ್ಮೋಸ್ಟ್ ಜಿ ಸೈಲೆಂಟ್ ಆಗಿರುತ್ತೆ. ಜಿ ಎನ್ ಅಂತ ಬಂದಾಗ ಒಂದೆರಡು ಕಡೆ ಬಿಟ್ಟು ಮತ್ತೆ ಜಿ ಎನ್ ಎಲ್ಲ ಕಡೆ ಸೈಲೆಂಟ್ ಆಗಿರುತ್ತೆ. ಅಂದರೆ ಒಂದೇ ಸೌಂಡ್ ಬರುತ್ತೆ. ಜಿ ಎನ್ ಅಕ್ಷರ ಎರಡಿದೆ ಬಟ್ ಸೌಂಡು ಒಂದೇ ಇದೆ. ಅಲ್ಲಿ ನೋಡಿ, ಜಿ ಸೈಲೆಂಟ್ ನಾ, ಜಿ ಸೈಲೆಂಟ್ ಸೈನ್, ಜಿ ಸೈಲೆಂಟ್ ಡಿಸೈನ್, ಜಿ ಸೈಲೆಂಟ್ ಫಾರಿನ್. ಸೈಲೆಂಟ್ ಅಕ್ಷರ ಅಲ್ಲ ಇದು, ಬಟ್ ಇವೆರಡು ಅಕ್ಷರ ಸೇರಿ ಒಂದು ಸೌಂಡ್ ಬರ್ತಾ ಇದೆ, ಅದಕ್ಕೆ ನಾನು ಒಂದು ಸೈಲೆಂಟ್ ಮಾಡೋಣ ಅಂತ ಹೇಳ್ತಾರೆ. ಅಲೈನ್, ಸೊ ಜಿ ಇಲ್ಲ. ಸೊ ಇವೆರಡು ಅಕ್ಷರ ಸೇರಿ ಒಂದೇ ಸೌಂಡ್ ಬರ್ತಾ ಇದೆ, ವಿಚ್ ಇಸ್ ಅಲೈನ್. ಓಕೆ, ಹಾಗೆ ಇಲ್ಲಿ ಕೆ ಸೈಲೆಂಟ್ ಆಗಿರುತ್ತೆ. ಅಂದರೆ ಇವೆರಡು ಅಕ್ಷರ ಸೇರಿ ನಿಮಗೆ ಒಂದು ಸೌಂಡ್ ಬರ್ತಾ ಇದೆ, ವಿಚ್ ಇಸ್ ಇವೆರಡು ಅಕ್ಷರ ಸೇರಿ ಒಂದು ಸೌಂಡ್ ಬರ್ತಾ ಇದೆ. ಇದು ಹಾಗೇನೆ, ಇಲ್ಲಿ ಎರಡಿದೆ, ಒಂದು ಥ ಅಥವಾ ದ. ಆಮೇಲೆ ನೋಡೋಣ. ಓಕೆ, ಇಲ್ಲಿ ನೋಡಿ, ಕೆ ಅವಶ್ಯಕತೆ ಇಲ್ಲ, ಬರೀ ನೋ, ನೈಟ್, ನಾಟ್, ನೆಟ್. ಸೈಲೆಂಟ್ ಅಕ್ಷರಗಳ ಪಾಠನೇ ಬೇರೆ ಇದೆ, ದಯವಿಟ್ಟು ನೀವು ಕನ್ಫ್ಯೂಸ್ ಆಗಬೇಡಿ. ಸೈಲೆಂಟ್ ಅಕ್ಷರಗಳ ಪಾಠ ಬೇರಿದೆ. ಇಲ್ಲಿ ನಾನು ಎರಡು ಅಕ್ಷರಗಳು ಇದೆ, ಆದರೆ ಒಂದು ಅಕ್ಷರ ಸೈಲೆಂಟ್ ಆಗುತ್ತೆ ಅದರಲ್ಲಿ, ಬಟ್ ಆ ಎರಡು ಕಾಂಬಿನೇಷನ್ ಸೇರಿ ಒಂದು ಸೌಂಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಡೈಗ್ರಾಫ್ ಅಂತ ಹೇಳ್ತೀವಿ. ಓಕೆ.